ಓಂ ನಮಃ ಶಿವಾಯ. ವೀಕ್ಷಕರೇ, ಇವತ್ತಿನ ವಿಷಯ ಮೀನ ರಾಶಿಗೆ ಗುರು ಬದಲಾವಣೆಯ ಫಲ. ನೋಡಿ, ಮೀನ ರಾಶಿಗೆಗಿಂತ ಮೀನ ಲಗ್ನಕ್ಕೆ ಇದು ಹೆಚ್ಚು ಅನ್ವಯವಾಗ್ತದೆ. ಯಾರ್ಯಾರು ಮೀನ ಲಗ್ನದಲ್ಲಿ ಹುಟ್ಟಿದ್ದೀರಾ ನೋಡಿ, ಗುರು ಬಂದ್ಬಿಟ್ಟು 5ನೇ ಮನೆಯಲ್ಲಿ ಉಚ್ಚನಾಗಿರ್ತಾನೆ. ಉಚ್ಚ ಅಂದ್ರೆ ತುಂಬಾ ಶಕ್ತಿಯುತನಾಗಿರ್ತಾನೆ. ಈ 12 ರಾಶಿಗಳಲ್ಲಿ ಅತ್ಯಂತ ಉಚ್ಚನಾಗಿರೋದು ಈ ವರ್ಷವೇ. ನಮಗೆ ಕೆಲವರು ಫೋನ್ ಮಾಡಿ ಕೇಳ್ತಾರೆ, ಗುರುಗಳೇ, ಮಗು ಹುಟ್ಲಿಕ್ಕೆ ಇದು ಒಳ್ಳೆ ಸಮಯನಾ, ಈ ವರ್ಷ ಮಗು ಮಾಡ್ಕೋಬಹುದಾ ಅಂತ ಕೇಳ್ತಾರೆ. ನನ್ನನ್ನು ಕೇಳಿದ್ರೆ ಈ ವರ್ಷ ಹೌದು, ಮಗುವನ್ನು ಯಾವ ರಾಶಿಯವರೇ ಆಗಲಿ ಮಾಡ್ಕೋಬಹುದು. ಯಾಕಂದ್ರೆ ತುಂಬಾ ಗುರು ಉಚ್ಚನಾಗಿದ್ದಾನೆ, ಶಕ್ತಿಯುತನಾಗಿದ್ದಾನೆ, ತುಂಬಾ ಸ್ಟ್ರಾಂಗ್ ಪೊಸಿಷನ್ ಇದ್ದಾನೆ. ನೀವು ಮಗುವನ್ನ ಮಾಡ್ಕೋಬಹುದು. ಇದನ್ನ ಬಹಳಷ್ಟು ಜನ ಕೇಳಿರ್ತಾರೆ ನಮಗೆ, ಅದಕ್ಕಾಗಿ ವಿವರಣೆ ಕೊಟ್ಟೆ. ನೋಡಿ, ಮೀನ ರಾಶಿ ಅಥವಾ ಮೀನ ಲಗ್ನದಿಂದ ನೋಡಿ, ಗುರು 5ನೇ ಮನೆಯಲ್ಲಿದ್ದಾನೆ ಅಂದ್ರೆ ಯಾರಾದ್ರೂ ಡಿಗ್ರಿ ಓದ್ತಾ ಇದ್ದೀರಾ, ತುಂಬಾ ಚೆನ್ನಾಗಿ ಓದ್ತೀರಾ. ಯಾರಾದ್ರೂ ಪೋಸ್ಟ್ ಗ್ರಾಜುಯೇಷನ್ ಮಾಸ್ಟರ್ ಡಿಗ್ರಿ ಮಾಡ್ತಾ ಇದ್ರೆ, ಆ ಸಿಟಿ ಟ್ರೈ ಮಾಡ್ತಾ ಇದ್ರೆ, ಇದು ತುಂಬಾ ಒಳ್ಳೆಯ ಸಮಯ ಮೀನ ರಾಶಿಯವರಿಗೆ, ಅದಕ್ಕಿಂತಲೂ ಮೀನ ಲಗ್ನದವರಿಗೆ. ಹಾಗೆ ಮಕ್ಕಳಾಗಿಲ್ಲ ಯಾರಿಗಾದ್ರೂ ಅಂದ್ರೆ ಇದು ಮಕ್ಕಳಾಗೋ ಸಮಯ. ಯಾಕೆಂದ್ರೆ 5ನೇ ಮನೆಯಲ್ಲಿ ಗುರು ಇದ್ದಾನೆ, 9ನೇ ಮನೆಯನ್ನು ನೋಡ್ತಾ ಇದ್ದಾನೆ. ಭಾಗ್ಯೋದಯವಾಗುವ ಸಮಯ, ತುಂಬಾ ವಿಶೇಷವಾದ ಸಮಯ. 5ನೇ ಮನೆಯಲ್ಲಿ ಗುರು, ಪಂಚಮ ಗುರು ಅಂದ್ರೆ ಹಿಂದಿನ ಜನ್ಮದಲ್ಲಿ ಯಾವ್ದಾವ್ದು ಪುಣ್ಯ ಮಾಡಿದ್ದೀರಾ, ಆ ಎಲ್ಲಾ ಪುಣ್ಯಗಳು ಇವತ್ತು ನಿಮಗೆ ಬೋನಸ್ ಆಗಿ ಬರ್ತವೆ. ಆ ಪುಣ್ಯದ ಫಲ ಏನಿದೆ ಅನುಭವಿಸೋ ಕಾಲ ಈ ವರ್ಷ ಇದೆ. ಇಲ್ಲಿಂದ ನೆಕ್ಸ್ಟ್ ಜೂನ್ ವರೆಗೆ ಹೆಚ್ಚು ಕಡಿಮೆ 1 ವರ್ಷಗಳ ಕಾಲ ನಿಮಗೆ ವಿಶೇಷ ಲಾಭ ಇದೆ. ತುಂಬಾ ಒಳ್ಳೆ ಸಂತಾನ ಫಲ ಆಗ್ಬೋದು. ಪೂರ್ವ ಪುಣ್ಯದ ಕಾಲ ಸ್ಥಾನದಲ್ಲಿರೋದ್ರಿಂದ ಮದುವೆ ಆಗೋ ಯೋಗನೂ ಇರ್ತದೆ. ಚೆನ್ನಾಗಿ ಓದ್ತಾರೆ ಮಕ್ಕಳಿಗೂ ಒಳ್ಳೆಯದಾಗ ಕಾಲ. ನಿಮ್ಮ ತಂದೆಯವರಿದ್ರೆ ತಂದೆಯವರಿಗೂ ಒಳ್ಳೆಯ ಕಾಲ, ಅವರಿಗೂ ಒಳ್ಳೆಯದಾಗ್ತದೆ. ಇನ್ನು ಪಿತ್ರಾರ್ಜಿತ ಆಸ್ತಿಗಳು ಏನಾದ್ರೂ ಬರೋ ಹಾಗಿದ್ರೆ ಈಗ ನೋಡಿ, ಪೇಪರ್ಸ್ ಆದ್ರೂ ರೆಡಿ ಮಾಡ್ಕೊಳ್ಳಿ, ಅಥವಾ ಕೋರ್ಟ್ನಲ್ಲಿದ್ರೆ ಅದು ವ್ಯಾಜ್ಯ ಕ್ಲಿಯರ್ ಆಗುತ್ತೆ. ಇನ್ನು ಡಿವೈಡ್ ಆಗಿಲ್ಲ ಅಂದ್ರೆ ಡಿವೈಡ್ ಆಗಿ ಬಂದ್ಬಿಡ್ಬೋದು. ಅಥವಾ ಇನ್ನೂ ಹೆಚ್ಚು ಪುಣ್ಯ ಇದ್ರೆ ನೋಡಿ, ಯಾವುದೋ ಒಂದು ಆಸ್ತಿ ನಿಮಗೆ ಗೊತ್ತಿರಲ್ಲ, ಅದು ಬಂದು ಬಿಡ್ಬೋದು. ಅಷ್ಟು ತುಂಬಾ ಭಾಗ್ಯ, ಲಕ್ ನಿಮಗೆ ಬರೋ ಒಂದು ಸಮಯ. ಇನ್ನು 5ನೇ ಮನೆಯಿಂದ ಗುರು 11ನೇ ಮನೆಯನ್ನು ನೋಡ್ತಾನೆ, ಸರ್ವ ಲಾಭ ಸ್ಥಾನವನ್ನು ನೋಡ್ತಾನೆ, ಎಲ್ಲಾ ರೀತಿಯಿಂದ ಲಾಭಗಳನ್ನು ಉಂಟು ಮಾಡ್ತಾನೆ ಗುರು. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಇದ್ರೆ ಅವ್ರಿಗೂ ಕೂಡ ತುಂಬಾ ಒಳ್ಳೆ ಸಮಯ. ಸೊಸೈಟಿಯಿಂದ ಗೌರವ ಪ್ರಾಪ್ತಿ ಆಗ್ತದೆ ನಿಮಗೆ. ಇನ್ನು ನಿಮಗೂ ಕೂಡ ಒಳ್ಳೆ ಸಮಯ. ನಿಮಗೆ ರೆಸ್ಪೆಕ್ಟ್, ಗೌರವದ, ಎಲ್ಲಿ ಕೆಲಸದಲ್ಲೇ ಆಗ್ಬೋದು, ಉದ್ಯೋಗದಲ್ಲಾಗಿರ್ಬೋದು, ಅಥವಾ ಓದ್ತಾ ಇದ್ರೆ ವಿದ್ಯಾರ್ಥಿಗಳಿಗಾಗಬಹುದು. ಒಟ್ಟಾರೆಯಾಗಿ ಸೊಸೈಟಿಯಿಂದಲೂ ಕೂಡ ವಿಶೇಷ ಗೌರವ, ವಿಶೇಷ ಮಾನ್ಯತೆ ನಿಮಗೆ ಸಲ್ಲುತ್ತದೆ. ಒಟ್ಟಾರೆಯಾಗಿ ಗುರು ತುಂಬಾ ಒಳ್ಳೆ ಪೊಸಿಷನ್ ಇದ್ದಾನೆ ನೋಡಿ. 1, 5, 9 ಈ ಮನೆಗಳನ್ನ ಮೂಲ ತ್ರಿಕೋನ ಅಂತ ಕರಿತೇವೆ. ಇದು ತುಂಬಾ ಮುಖ್ಯವಾದ, ಅತಿ ಮುಖ್ಯವಾದ ಸ್ಥಾನಗಳು. ಮೂಲ ತ್ರಿಕೋನ ಮತ್ತು ಕೇಂದ್ರ ಸ್ಥಾನಗಳು ತುಂಬಾ ಮುಖ್ಯ ಆಗಿರ್ತವೆ. ಈ ಮೂಲ ತ್ರಿಕೋನದಲ್ಲಿ ಗುರು ಬಂದಿದ್ದಾನೆ ನಿಮಗೆ, ಮೀನ ಲಗ್ನದವರಿಗೆ ಹೆಚ್ಚು ಅನ್ವಯವಾಗುತ್ತದೆ. ಇನ್ನು ಶನಿದೇವರು ನೋಡಿ, ಮೀನ ರಾಶಿಯವರಿಗೆ 1ನೇ ಮನೆಯಲ್ಲೇ ಇದ್ದಾನೆ, ಅಂದ್ರೆ ಜನ್ಮ ಶನಿ ಅಂತ ಕರಿತೇವೆ. ಇದು ಏನ್ ಮಾಡ್ತಪ್ಪ ಅಂದ್ರೆ ನಿಮಗೆ ಟೆನ್ಷನ್ಸ್ ಬಹಳ ಕೊಡ್ತದೆ. ಟೆನ್ಷನ್. ಗುರು ತುಂಬಾ ಒಳ್ಳೆ ಫಲ ಕೊಡ್ತಾ ಇದ್ದಾನೆ, ಆದ್ರೆ ಶನಿದೇವರು ಟೆನ್ಷನ್ಸ್ ಕೊಡ್ತಾ ಇದ್ದಾನೆ. ಆದ್ರೆ ಗುರು ಶನಿದೇವರನ್ನು ನೋಡ್ತಾ ಇರೋದ್ರಿಂದ ಆ ಟೆನ್ಷನ್ ನ ಪರಿಣಾಮ ನಿಮ್ಮ ಮೇಲೆ ಕಡಿಮೆ ಆಗಿರ್ತದೆ 1 ವರ್ಷಗಳ ಕಾಲ. ಶನಿದೇವರಿಗೆ ಒಂದು ಕಾಲ ಸಾಯಂಕಾಲ ಆದ್ಮೇಲೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಕೊಡ್ತಾ ಇರಿ, ಅಥವಾ ಅನಾಥಾಶ್ರಮಗಳಲ್ಲಿ ಪುಳಿಯೋಗರೆ ದಾನ ಮಾಡಿ, ಅಥವಾ ಶನಿದೇವರು ನಿಮ್ಮ ಬಗ್ಗೆ ಸ್ವಲ್ಪ ಸಾಫ್ಟ್ ಆಗ್ತಾನೆ ನೋಡಿ. ಒಮ್ಮೆಲೆ ಕಷ್ಟ ಬರುವ ಬದಲು ಕಂತಿನಲ್ಲಿ ಕಷ್ಟ ಬಂದ್ರೆ ನಿಮಗೆ ತಡ್ಕೊಳಕ್ಕಾಗುತ್ತೆ.
ಸ್ವಲ್ಪ ಸ್ವಲ್ಪ ಕಷ್ಟ ಬಂದ್ರೆ ನೀವು ತಡ್ಕೋಬಹುದು. ಆದ ಕಾರಣ ಶನಿದೇವರು ಸಾಡೆ ಸಾತಿ ನಡೀತಾ ಇರೋದ್ರಿಂದ ಮೀನರಾಶಿಯವರಿಗೆ ಮೀನ ಲಗ್ನದವರಿಗೆ ಇದು ಅಪ್ಲೈ ಆಗಲ್ಲ. ಬಟ್ ಮೀನ ರಾಶಿಯವರಿಗೆ ಸಾಡೆ ಸಾತಿ ನಡೀತಾ ಇರೋದ್ರಿಂದ ನೀವು ಕಪ್ಪು ಎಳ್ಳು, ಕಪ್ಪು ವಸ್ತ್ರವನ್ನ ಇನ್ನೂ 1 ವರ್ಷಗಳ ಕಾಲ ಮಾಡ್ತಾನೆ ಇರಿ. ಗುರು ತುಂಬಾ ಒಳ್ಳೆಯ ಒಂದು ಪೊಸಿಷನ್ ಅಲ್ಲಿದ್ದಾನೆ. ತುಂಬಾ ಒಳಿತನ್ನು ಮಾಡ್ತಾನೆ. ಇನ್ನು ರಾಹು 11ನೇ ಮನೆಯಲ್ಲಿದ್ದಾನೆ. ರಾಹು 11ನೇ ಮನೆಯಲ್ಲಿ ಇದ್ರೆ ತುಂಬಾ ಒಳ್ಳೆಯದು. ಏನು ತೊಂದರೆ ಇಲ್ಲ. ಆತನೂ ಕೂಡ ಲಾಭಗಳನ್ನು ಕೊಡ್ತಾನೆ. ಇನ್ನು ಕೇತು 5ನೇ ಮನೆಯಲ್ಲಿದ್ದಾನೆ. ಧಾರ್ಮಿಕ ಕ್ಷೇತ್ರಗಳ ದರ್ಶನಕ್ಕೆ ಒಂದು ಮನಸ್ಸು ಕೊಡ್ತಾನೆ. ಎಲ್ಲಾ ರೀತಿಯಿಂದಲೂ ಮೀನರಾಶಿಗೆ ಸಾಡೆ ಸಾತಿಯನ್ನ ಸ್ವಲ್ಪ ಕಪ್ಪು ಎಳ್ಳು, ಕಪ್ಪು ವಸ್ತ್ರ ದಾನ ಮಾಡಿಬಿಟ್ರೆ ನಿಮಗೆ ಇದು ಒಳ್ಳೆ ಸಮಯ ಇದೆ. ಸದುಪಯೋಗ ಪಡಿಸಿಕೊಳ್ಳಿ. ನಮ್ಮ ಜ್ಯೋತಿಷ್ಯ ಜೈ ಹೋ ಯೂಟ್ಯೂಬ್ ಚಾನಲ್ ಇರೋದೇ ವೀಕ್ಷಕರೇ, ನಿಮ್ಮ ತೊಂದರೆಗಳನ್ನು ನಿವಾರಿಸಲಿಕ್ಕೆ. ಯಾರಿಗಾದ್ರೂ ವಾಮಾಚಾರ, ಬಾಣಾಮತಿ, ದುಷ್ಟಶಕ್ತಿ ಪ್ರಯೋಗ ಆಗಿದ್ರೆ ನೀವು ನಮಗೆ ಕರೆ ಮಾಡಬಹುದು. ನೋಡಿ, ನಮ್ಮ ರಿಸರ್ಚ್ ಮಾಡಿರೋದು ಈ ಮಾಟ ಮಂತ್ರ ವಿರುದ್ಧ ಹೋರಾಡುವುದು ಹೇಗೆ, ಅದು ಮಂತ್ರ ಮುಖೇನ, ಆಚರಣೆ ಮುಖೇನ, ಅಥವಾ ಮಂದಿರಗಳ ದರ್ಶನ ಮುಖೇನ. ಯಾವ ಶಾಸ್ತ್ರೀಯ ಅವಶ್ಯಕತೆ ಇಲ್ಲ, ಯಾವ ಮಾಂತ್ರಿಕನೂ ಕೂಡ ತೆಗೆಯುವ ಅವಶ್ಯಕತೆ ಇಲ್ಲ. ಹಾಗೆ ನಾವು ಹೇಗೆ ಸೇಫ್ ಗಾರ್ಡ್ ನಮ್ಮನ್ನು ನಾವು ಮಾಡ್ಕೊಳೋದು ಅಂತ ಈ ರಿಸರ್ಚ್ ಅನ್ನೇ ಮಾಡಿದ್ದೇವೆ. ನಿಮಗೆ ಸಲಹೆ ನೀಡ್ತೇವೆ, ಕರೆ ಮಾಡಬಹುದು. ಶುಭವಾಗಲಿ.